ಹಾಯ್ ಫ್ರೆಂಡ್ಸ್, ಇಯರ್ಬಡ್ಗಳು ಒಂದು ಸಣ್ಣ ಜೋಡಿ ಸ್ಪೀಕರ್ಗಳಾಗಿವೆ. ಅದನ್ನು ನಾವು ನಮ್ಮ ಕಿವಿಯಲ್ಲಿ ಇಡುತ್ತೇವೆ. ಇವುಗಳಿಂದ ತುಂಬ ಕ್ಲಿಯರ್ ಆಗಿ ಸಂಗೀತ ಮತ್ತು ಫೋನ್ನ ಕರೆಗಳನ್ನು ಸ್ವೀಕರಿಸುತ್ತೇವೆ, ಕೇಳುತ್ತೇವೆ. ಇಯರ್ಬಡ್ಗಳ ಮೂಲಕ ಜೋರಾದ ಶಬ್ದದ ಸಂಗೀತವು ನಮ್ಮ ಕಿವಿಗೆ ಹಾನಿ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮತ್ತು ಅದು ಹೇಗೆ ಹಾನಿ ಮಾಡುತ್ತದೆ? ಹಾಗಾದರೆ ಇಯರ್ಬಡ್ಗಳು ನಮ್ಮ ಕಿವಿಗೆ ಹೇಗೆ ಹಾನಿ ಮಾಡುತ್ತದೆ ಎಂಬುದನ್ನು ವಿಷನ್ಗಳ ಮೂಲಕ ನೋಡೋಣ ಬನ್ನಿ. ನಮ್ಮ ಕಿವಿ 3 ಭಾಗಗಳಿಂದ ಮಾಡಲ್ಪಟ್ಟಿದೆ. ಅವು ಸಮನ್ವಯ ಪ್ರಕ್ರಿಯೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಆ 3 ಭಾಗಗಳೆಂದರೆ ನಂಬರ್ 1 ಹೊರಕಿವಿ, ನಂಬರ್ 2 ಮಧ್ಯ ಕಿವಿ, ನಂಬರ್ 3 ಒಳಕಿವಿ. ಒಳಕಿವಿಯನ್ನು ಸಾಮಾನ್ಯವಾಗಿ ಕೋಕ್ಲಿಯಾ ಎಂದು ಕರೆಯುತ್ತೇವೆ. ಇದು ದ್ರವದಿಂದ ತುಂಬಿದ ಒಂದು ರಚನೆ. ಇದು ಚಿಕ್ಕ ಕೂದಲಿನ ರೀತಿಯ ಕೋಶಗಳನ್ನು ಒಳಗೊಂಡಿರುತ್ತದೆ. ಈ ಕೂದಲಿನ ಕೋಶಗಳು ಮೆದುಳಿಗೆ ಧ್ವನಿ ಸಂದೇಶಗಳನ್ನು ಕಳುಹಿಸಲು ಸಹಾಯ ಮಾಡುತ್ತದೆ. ಧ್ವನಿ ತರಂಗಗಳು ನಮ್ಮ ಕಿವಿಗೆ ಪ್ರವೇಶಿಸಿದಾಗ ಅದು ನಮ್ಮ ಕಿವಿಯೊಲೆಯಲ್ಲಿ ಕಂಪನವನ್ನು ಉಂಟು ಮಾಡುತ್ತದೆ. ಈ ಕಂಪನಗಳನ್ನು ನಂತರ ಮಧ್ಯದ ಕಿವಿಯ ಮೂಲಕ ಕೋಕ್ಲಿಯಕ್ಕೆ ಕಳುಹಿಸಲಾಗುತ್ತದೆ. ಕೋಕ್ಲಿಯವು ದ್ರವದಿಂದ ತುಂಬಿದ ಸಣ್ಣ ಕೂದಲಿನ ಕೋಶಗಳನ್ನು ಹೊಂದಿರುತ್ತದೆ. ಈ ಕಂಪನಗಳು ಈ ಸಣ್ಣ ಕೂದಲಿನ ಕೋಶಗಳು ಮತ್ತು ದ್ರವದ ಮೂಲಕ ಹಾದು ಹೋಗುತ್ತವೆ. ಈ ಕಂಪನಗಳನ್ನು ಟಿನಿ ಇಯರ್ ಸೆಲ್ಸ್ ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತವೆ. ನಂತರ ಅದನ್ನು ನಮ್ಮ ಮೆದುಳಿಗೆ ಕಳುಹಿಸಲಾಗುತ್ತದೆ. ಇದರಿಂದ ನಮಗೆ ಹೊರಗಡೆಯಿಂದ ಬಂದ ಶಬ್ದ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತವೆ. ನಾವು ಹೆಚ್ಚಿನ ಧ್ವನಿಯಲ್ಲಿ ಸಂಗೀತವನ್ನು ಕೇಳಿದಾಗ ಧ್ವನಿ ತರಂಗದ ಆವರ್ತನವು ಹೆಚ್ಚಾಗುತ್ತದೆ. ಇದರಿಂದಾಗಿ ಕೂದಲಿನ ಕೋಶಗಳು ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ನಾವು ನಿರಂತರವಾಗಿ ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಕೇಳುತ್ತಿದ್ದರೆ ಕೋಕ್ಲಿಯದಲ್ಲಿನ ನಮ್ಮ ಸಣ್ಣ ಕೂದಲಿನ ಜೀವಕೋಶಗಳು ಹಾನಿಗೊಳಗಾಗುತ್ತವೆ. ಇದು ಶ್ರವಣ ನಷ್ಟಕ್ಕೆ ಕಾರಣವಾಗಬಹುದು. ನಮ್ಮ ಕಿವಿಗಳು 70 ಡೆಸಿಬಲ್ವರೆಗಿನ ಧ್ವನಿ ತರಂಗಗಳನ್ನು ಸುರಕ್ಷಿತವಾಗಿ ಕೇಳುತ್ತವೆ. ಆದ್ದರಿಂದ ನಾವು ಇಯರ್ಬಡ್ಗಳನ್ನು ಬಳಸಿಕೊಂಡು 60/60 ನಿಯಮವನ್ನು ಬಳಸಬಹುದು. ಈ ನಿಯಮದ ಪ್ರಕಾರ ನೀವು 60% ವಾಲ್ಯೂಮ್ ಮತ್ತು 60 ನಿಮಿಷಗಳು ಮಾತ್ರ ಬಳಸಬೇಕು. ಅಲ್ಲದೆ 60ಕ್ಕಿಂತ ಹೆಚ್ಚು ನಿಮಿಷಗಳನ್ನು ಇಯರ್ಬಡ್ಗಳನ್ನು ಧರಿಸಬೇಡಿ. ಇಯರ್ಬಡ್ಗಳು ನಮ್ಮ ಕಿವಿಗೆ ಇನ್ನೊಂದು ರೀತಿಯಲ್ಲಿ ಹಾನಿ ಮಾಡುತ್ತದೆ. ನಾವು ಇಯರ್ಬಡ್ಗಳನ್ನು ಧರಿಸಿದಾಗ ಗಾಳಿಯು ನಮ್ಮ ಕಿವಿಗೆ ಪ್ರವೇಶಿಸುವುದಿಲ್ಲ. ಕಿವಿಯ ಕಾಲುವೆಯು ತೇವವಾಗಿ ಉಳಿಯುವುದರಿಂದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ತ್ವರಿತವಾಗಿ ಬೆಳೆಯುತ್ತವೆ ಮತ್ತು ಕಿವಿಯ ಸೋಂಕನ್ನು ಉಂಟು ಮಾಡುತ್ತದೆ. ನೀವು ಈ ವಿಡಿಯೋದಿಂದ ಏನಾದರೂ ಒಳ್ಳೆಯದನ್ನು ಕಲಿತಿದ್ದೀರಿ ಎಂದುಕೊಳ್ಳುತ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.